ನಾಡ್ದು 25 ತಾರೀಕು ಇಲ್ಲಿ ಒಂದು ಅಪೂರ್ವವಾದಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದ ಮೇಲೆ ನಮ್ಮ ಕಿಸಾನ್ ಸಭೆಯ ಈ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ ಒಂದು ಸಭಾಂಗಣ ಇದೆ, ಕಿಸಾನ್ ಸಭಾಂಗಣ, ಮತ್ತು ಅದರ ಅಲ್ಲಿ ಮತ್ತೊಂದು ರಾಜೀವ್ ಸಭಾಂಗಣ ಇದೆ, ಅದರ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದಮೇಲೆ ಇಲ್ಲಿ ವಸತಿ ಪ್ರೌಢಶಾಲೆಗೆ ಕುಂದೂರಿನಲ್ಲಿ ಇರತಕ್ಕಂಥ ಪ್ರೌಢಶಾಲೆಗೆ ಬಂದು 35ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸ್ತಾರೆ. ನಾವು ವಾರ್ಷಿಕೋತ್ಸವ ಮಾಡುವ ಕ್ರಮನೇ ಇಲ್ಲ, ಆದರೆ ಇದಕ್ಕೊಂದು ಸಾರ್ವಜನಿಕ ಒಂದು ಶೇಪ್ ಕೊಡಬೇಕು ಅಂತೇಳಿ ಇಲ್ಲಿ ಸಾರ್ವಜನಿಕ ಸಭೆ ನಾವು ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷವಾದಂಥ ಶಾಲೆ, ಬಹುಶಃ ಕರ್ನಾಟಕದಲ್ಲೇ ಇರಲಿಕ್ಕಿಲ್ಲ, ಆದರ್ಶವಾದಂಥ ಮಾದರಿಯಾದಂಥ ಶಾಲೆ. ಇದು ಭಾಳ ಸಂತ್ರಸ್ತರಾದಂಥ ನಿರ್ಗತಿಕರಾದಂಥ ಶಾಲೆಗೆ 7ನೇ ಕ್ಲಾಸ್ ಆದಮೇಲೆ ಸಹಾಯ ಮುಂದುವರಿಸಲಿಕ್ಕೆ ಬೇರೆ ಬೇರೆ ಸಾಮಾಜಿಕ ಕಾರಣಗಳಿಂದ, ಆರ್ಥಿಕ ಸಂಕಷ್ಟದಿಂದ ಆಗದೇ ಇರತಕ್ಕಂಥ ಮಕ್ಕಳನ್ನು ನಾವು ಆಯ್ಕೆ ಮಾಡಿ ಇಲ್ಲಿ ಅರ್ಜಿ ಹಾಕಿ ಶಾಲೆಗೆ ಸೇರುವುದಿಲ್ಲ. ಅದರ ಬದಲು ನಾವು ಅವರನ್ನು ಕರೆಸಿ ಎಲ್ಲೆಲ್ಲಿ ಅಂಥ ಮಕ್ಕಳಿದ್ದಾರೆ, ಅದು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ಕೂಡ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಮಕ್ಕಳು ಜಾಸ್ತಿ, ಹಿಂದುಳಿದ ವರ್ಗದ ಮಕ್ಕಳು ಜಾಸ್ತಿ, ಎಲ್ಲ ವರ್ಗದ ಜನರನ್ನು ಸೇರಿಸ್ತೇವೆ. ಆದರೆ ಅವರು ಬಡವರಾಗಿರಬೇಕು, ಸಂತ್ರಸ್ತರಾಗಿರಬೇಕು. ಅವರಿಗೆ ಏನು ಮುಂದೆ 7ನೇ ಕ್ಲಾಸ್ನ ಮೇಲೆ ಯಾವುದೇ ರೀತಿಯ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಅನಿವಾರ್ಯ ಕಾರಣವಿದ್ದಂಥ ಸಮಾಜದ ಮಕ್ಕಳನ್ನು ಮಾತ್ರ ನಾವು ಆಯ್ಕೆ ಮಾಡಿ ಇವತ್ತು ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಜೊತೆಯಲ್ಲಿ 6 ಕೋಟಿ ವೆಚ್ಚ ಮಾಡಿಕೊಂಡು ಸರ್ಕಾರದ ಖರ್ಚಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಸಭಾಂಗಣವನ್ನು ಇಲ್ಲಿ ತಯಾರು ಮಾಡಿದ್ದೇವೆ ಕಾಬೇಟಿನಲ್ಲಿ. ಅದರ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೀವಿ. 3 ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಅವರು ವಿಶೇಷ ವಿಮಾನದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ.